ನಮಸ್ಕಾರ ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಸ್ವಲ್ಪ ಮೌನವನ್ನು ವಹಿಸಿದ್ರು. ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಯುದ್ಧ ಒಳ್ಳೇದಲ್ಲ, ಈ ರೀತಿ ಹೇಳ್ತಾ ಇದ್ರು. ಬಿಟ್ರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಅಂದ್ರೆ ಈ ಇಂಧನದ ಕ್ರೈಸಿಸ್ ಪ್ರಾರಂಭ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಗಾಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು, ಸಂಕಷ್ಟ ಇದೆ, ಈ ರೀತಿ ಹೇಳಿದ್ದಾರೆ ಹೊರತು ಆ ಸಂದರ್ಭದಲ್ಲಿ ತಾವು ಕೈಗೊಂಡಂತಹ ಕ್ರಮಗಳ ಬಗ್ಗೆ ಹಾಗೇನೆ ವಿಪಕ್ಷಗಳು ನಡೆಸ್ತಿರುವಂತಹ ಹುನ್ನಾರದ ಬಗ್ಗೆ ಎಲ್ಲಿಯೂ ಕೂಡ ಮಾತಾಡಿರಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಕೊನೆಗೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೌನವನ್ನು ಮುರಿದಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ ಕೂಡ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಂತೇಳಿ ಮಾತಾಡಿದ್ದಾರೆ? ಅದರಲ್ಲೂ ಪ್ರಮುಖವಾಗಿ ವಿಪಕ್ಷಗಳು ಯಾವ ರೀತಿಯಾದಂತಹ ಹುನ್ನಾರವನ್ನು ನಡೆಸಿದ್ವು, ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸಿದ್ವು, ಇದೆಲ್ಲದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಎಲ್ಲ ವಿಷಯಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿದ್ಮೇಲೆ ಅಲ್ಲಿ ವಿರೋಧ ಪಕ್ಷ ಅತ್ಯಂತ ಸದೃಢವಾಗಿರ್ಬೇಕು. ಹಾಗೇನೆ ಅವ್ರು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಆಡಳಿತ ಪಕ್ಷ ಒಂದ್ ವೇಳೆ ಏನಾದ್ರೂ ದಾರಿ ತಪ್ಪಿದ್ರೆ ಅವ್ರನ್ನ ಸರಿ ದಾರಿಗೆ ತರ್ಲಿಕ್ಕೆ ಪ್ರಯತ್ನಿಸಬೇಕು. ಅದೇ ರೀತಿಯಲ್ಲಿ ಕಾಲ ಕಾಲಕ್ಕೆ ಆಡಳಿತ ಪಕ್ಷಕ್ಕೆ ಕೆಲವೊಂದು ಸಲಹೆಗಳನ್ನ ಕೂಡ ಕೊಡಬೇಕು. ಜೊತೆಗೆ ಅವರು ಯಾವುದೇ ಕಾರಣಕ್ಕೆ ಎಲ್ಲಿಯೂ ತಪ್ಪು ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರಬೇಕು. ಒಂದ್ ವೇಳೆ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನು ನಡೆಸೋದು, ಇದೆಲ್ಲದು ಮಾಡುವ ಮುಖಾಂತರ ಜನರನ್ನು ಜಾಗೃತಗೊಳಿಸಬೇಕು. ಹಾಗೇನೆ ಆಡಳಿತ ಪಕ್ಷವನ್ನು ಕೂಡ ಜಾಗೃತಗೊಳಿಸಬೇಕು. ಇದು ವಿರೋಧ ಪಕ್ಷದವರ ಕೆಲಸ. ಅಂದ್ರೆ ದೇಶದಲ್ಲಿ ಸರಿಯಾದ ರೀತಿಯಲ್ಲಿ ಆಡಳಿತ ನಡಿಬೇಕು ಅಂತ ಹೇಳಿದ್ರೆ ವಿಪಕ್ಷಗಳು ಅತ್ಯಂತ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿ ಬರ್ತದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದ ವಿರೋಧ ಪಕ್ಷ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ, ದೇಶದಲ್ಲಿ ಏನಾದ್ರೂ ಮಾಡಿ ಒಂದು ವಿಪ್ಲವವನ್ನು ಹುಟ್ಟಿ ಹಾಕಬೇಕು, ಇಲ್ಲಿ ಗಲಭೆಗಳನ್ನ ಎಬ್ಬಿಸಬೇಕು, ಯುವ ಜನತೆಯನ್ನ ರಸ್ತೆಗಿಳಿಸಬೇಕು, ಆ ಮುಖಾಂತರ ಇಲ್ಲಿ ಚುನಾಯಿತ ಸರ್ಕಾರ ಏನಿದೆ ಅದನ್ನ ಬುಡಮೇಲು ಮಾಡಬೇಕು, ತಾವು ಅಧಿಕಾರಕ್ಕೆ ಇರಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ನ್ಯಾಯಯುತವಾಗಿ ಚುನಾವಣೆಯನ್ನು ಎದುರಿಸಿ ಚುನಾವಣೆ ಮುಖಾಂತರ ನಾವು ಗೆದ್ದು ಅಧಿಕಾರದ ಗದ್ದುಗೆ ಏರಬೇಕು ಅನ್ನೋ ಯಾವುದೇ ರೀತಿಯಾದಂತಹ ಅಭಿಲಾಷೆಯನ್ನ ಇವರು ಹೊಂದಿಲ್ಲ ಅನ್ಸ್ತಾ ಇದೆ. ನೀವೇ ಗಮನಿಸ್ತಾ ಇದ್ದೀರಾ ಇತ್ತೀಚಿನ ವರ್ಷಗಳಲ್ಲಿ ವಿರೋಧ ಪಕ್ಷದವರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತೇಳಿ. ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿದ್ರು ಕೂಡ ಅದನ್ನ ಅಲ್ಲಗೆಳೆದಂತವರು ವಿರೋಧ ಪಕ್ಷದವರು. ಇಲ್ಲ, ಆ ರೀತಿ ಭಾರತ ಮಾಡೇ ಇಲ್ಲ, ಬರೇ ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಚುನಾವಣೆಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ, ವೋಟ್ ಬರ್ಲಿ ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡಿದ್ರು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಪಾಕಿಸ್ತಾನಿ ಸೇನೆ ಪದೇ ಪದೇ ಹೇಳ್ತಾ ಇತ್ತಲ್ಲ, ನಾವು ಭಾರತದ 6 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ವಿ, ಅದರಲ್ಲಿ ರಫೇಲ್ ಕೂಡ ಸೇರಿದೆ ಅಂತೇಳಿ ಹೇಳಿದ್ರು. ಹಾಗೇನೆ ನಾವು ಭಾರತದ ಏರ್ ಬೇಸ್ ಗಳನ್ನ ಕೂಡ ಪುಡಿಗಟ್ಟಿದ್ದೇವೆ, ಈ ರೀತಿಯಾಗಿ ಬೊಗಳೆ ಕೊಚ್ಕೊಳ್ತಾ ಇದ್ರು. ಅದನ್ನೇ ವಿಪಕ್ಷ ನಾಯಕರಾದಂತಹ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ರಿಪೀಟ್ ಮಾಡ್ತಾ ಇದ್ರು. ಪಾಕಿಸ್ತಾನದವ್ರು ಏನ್ ಹೇಳ್ತಾ ಇದ್ದಾರೋ ಅದೇ ಸತ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ರು. ಆ ಮೂಲಕ ದೇಶದ ಜನತೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ರು. ಎಲ್ಲದಕ್ಕಿಂತ ಪ್ರಮುಖವಾಗಿ ಯುದ್ಧದ ಸಂದರ್ಭದಲ್ಲಿ ನಾವು ದೇಶದ ಜೊತೆಗೆ ನಿಲ್ಬೇಕೆ ಹೊರತು ನಮ್ಮ ವಿರೋಧಿಗಳು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ಎಂಡೋರ್ಸ್ ಮಾಡೋದಲ್ಲ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ತದ್ವಿರುದ್ಧವಾದಂತಹ ನಿಲುವನ್ನು ಹೊಂದಿದ್ರು. ಇದನ್ನು ಕೂಡ ನೀವು ಗಮನಿಸಿರ್ತೀರಾ. ಹಾಗೇನೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಿರುವಂತಹ ಯುದ್ಧದ ಸಂದರ್ಭದಲ್ಲಿ ಕೂಡ ಅಷ್ಟೇ ಹೊರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಲ್ಪ ಇಂಧನದ ಸಮಸ್ಯೆ ಉಂಟಾಯ್ತು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಇಂಪೋರ್ಟ್ ನ ಮಿಡ್ಲ್ ಈಸ್ಟ್ ಕಡೆಯಿಂದ ಮಾಡ್ಕೊಂತ ಇದ್ವಿ. ಆದ್ರಿಂದ ಈ ಹೊರ್ಮುಜ್ ಜಲಸಂಧಿ ಏನಿದೆ ಅದನ್ನ ನಾವು ಡಿಪೆಂಡ್ ಆಗಿದ್ದೇವೆ. ಯಾವಾಗ ಇರಾನ್ ಈ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತು ಆಗ ನಮ್ಗೆ ಇಂಧನದ ಸಮಸ್ಯೆ ಉಂಟಾಯ್ತು. ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಷಯ. ಆದ್ರೆ ಆ ಸಂದರ್ಭದಲ್ಲಿ ಭಾರತ ಬೇರೆ ಬೇರೆ ರೀತಿಯಾದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಪ್ರಯತ್ನಿಸ್ತು. ಆ ಮೂಲಕ ನಮ್ಮ ದೇಶದಲ್ಲಿ ಇಂಧನದ ಕೊರತೆ ಆಗದೆ ರೀತಿಯಲ್ಲಿ ನೋಡ್ಕೊಳ್ತು. ಸ್ವಲ್ಪ LPG ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಯ್ತು. ಕಾರಣ ಏನು ಅಂತ ಹೇಳಿದ್ರೆ LPG ನಾವು ಸ್ಟೋರ್ ಮಾಡಿ ಇಟ್ಕೊಳ್ಲಿಕ್ಕೆ ಆಗಲ್ಲ ಜಾಸ್ತಿ ದಿನ. ಹಾಗಾಗಿ ಸ್ವಲ್ಪ ಸಮಸ್ಯೆ ಉಂಟಾಯ್ತು. ಕೆಲವೊಂದು ರೆಸ್ಟ್ರಿಕ್ಷನ್ಸ್ ನ ಹಾಕಿದ್ರು. ಅದು ಬಿಟ್ಟರೆ ಪೆಟ್ರೋಲ್, ಡೀಸೆಲ್ ಇದ್ಯಾವುದಕ್ಕೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ದೇಶ ನೋಡ್ಕೊಳ್ತು. ಬೇರೆ ದೇಶಗಳಲ್ಲಿ ವಿಪರೀತವಾದಂತ ಬೆಲೆ ಏರಿಕೆ ಆಯ್ತು. ಹಾಗೇನೆ ಜನರಿಗೆ ಬೇಕಾದಷ್ಟು ಪೆಟ್ರೋಲ್, ಡೀಸೆಲ್ ಕೂಡ ಸಿಗ್ತಾ ಇರಲಿಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಭಾರತದಲ್ಲಿ ಸ್ವಲ್ಪ ಏರಿಕೆ ಆಯ್ತು ಬಿಟ್ರೆ ಅಂತಹ ಸಮಸ್ಯೆಗಳೇನು ಆಗ್ಲಿಲ್ಲ. ಗ್ಯಾಸ್ ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಯ್ತು. ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ನಾವೇನು ಇಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ. 60% ಗ್ಯಾಸ್ ಅನ್ನು ನಾವು ಹೊರಗಡೆಯಿಂದ ತರಿಸ್ಕೊಳ್ತೇವೆ. ಅದರಲ್ಲಿಯೂ ಮಿಡ್ಲ್ ಈಸ್ಟ್ ಇಂದಾನೆ ನಾವು ಜಾಸ್ತಿ ತರಿಸ್ಕೊಳ್ತಾ ಇರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿತ್ತು. ಆದ್ರೆ ಇದನ್ನ ಸರ್ಕಾರ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತು ಅಂತ ಕೊಂಡೆ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ರೀತಿಯಾದಂತಹ ಪ್ರೊಪಗಂಡಗಳನ್ನ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರು. ನಿಮ್ಗೆ ಗೊತ್ತಿರಬಹುದು ಅವ್ರು ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗಳು. ಅದರಲ್ಲೂ ಪ್ರಮುಖವಾಗಿ ಈ ಯುದ್ಧದಿಂದಾಗಿ ಭಾರತದಲ್ಲಿ ದೊಡ್ಡ ಆರ್ಥಿಕ ಸುನಾಮಿ ಆಗ್ಬಿಡ್ತದೆ, ಭಾರತದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಹೋಗ್ತದೆ, ದೇಶದಲ್ಲಿ ಬಹುದೊಡ್ಡ ಸಮಸ್ಯೆಗಳು ಉಂಟಾಗ್ತದೆ, ಈ ರೀತಿಯಾಗಿ ಜನರನ್ನ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು.
ಕೇವಲ ಬೆದರಿಸೋದು ಮಾತ್ರ ಅಲ್ಲ, ಜನರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ಅಂತಲೇ ಹೇಳ್ಬೋದು. ಈಗ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಂದ್ರೆ ಜುಲೈ 4ನೇ ತಾರೀಕು ರಾಜಸ್ಥಾನದಲ್ಲಿ HPCL ಕಂಪನಿಯವರ ಒಂದು ರಿಫೈನರಿನ ಉದ್ಘಾಟನೆ ಮಾಡಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಭಾರತ ಯಾವ ರೀತಿಯಾದ ಸಮಸ್ಯೆಗಳನ್ನ ಎದುರಿಸ್ತೋ, ಭಾರತ ಯಾವ ರೀತಿಯಾಗಿ ಇದೆಲ್ಲವನ್ನು ನಿಭಾಯಿಸ್ತು ಅಂತ ತಕೊಂಡು ಕೆಲವೊಂದು ವಿಷಯಗಳನ್ನ ಅವರು ಸಾರ್ವಜನಿಕರೊಂದಿಗೆ ಹಂಚಿಕೊಂಡಿದ್ದಾರೆ. ಇಲ್ಲಿವರೆಗೆ ನರೇಂದ್ರ ಮೋದಿ ಅವರು ಈ ವಿಷಯದ ಬಗ್ಗೆ ಮಾತಾಡಿರಲಿಲ್ಲ ಜಾಸ್ತಿ, ಆದ್ರೆ ಮೊನ್ನೆ ಮಾತ್ರ ಅತ್ಯಂತ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ರು ಯಾವ ರೀತಿಯಾಗಿ ವಿರೋಧ ಪಕ್ಷ ಇದನ್ನೊಂದು ಟೂಲ್ ಆಗಿ ಉಪಯೋಗಿಸಿಕೊಂಡು ಭಾರತದಲ್ಲಿ ದಂಗೆ ಎಬ್ಬಿಸಲಿಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳ್ಕೊಂಡು ಅಲ್ಲಿ ಅವ್ರ ಭಾಷಣದಲ್ಲಿ ಹೇಳಿದ್ರು. ಇಡೀ ವಿಶ್ವದಲ್ಲೇ ಇಂಧನದ ಕೊರತೆಯನ್ನು ಅನುಭವಿಸ್ತಾ ಇರುವ ಸಂದರ್ಭದಲ್ಲಿ ನಾವು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ವಿ. ಮೊದಲು ನಾವು 25-26 ದೇಶಗಳಿಂದ ನಾವು ಇಂಧನವನ್ನು ಇಂಪೋರ್ಟ್ ಮಾಡ್ಕೊಂತ ಇದ್ವಿ. ಆದ್ರೆ ಈಗ ನಾವು 40ಕ್ಕೂ ಅಧಿಕ ದೇಶಗಳಿಂದ ಇಂಧನವನ್ನ ಇಂಪೋರ್ಟ್ ಮಾಡ್ಕೊಂತ ಇದ್ದೇವೆ. ಆ ಮೂಲಕ ಕೊಲ್ಲಿ ರಾಷ್ಟ್ರಗಳ ಮೇಲಿನ ಡಿಪೆಂಡೆನ್ಸಿಯನ್ನು ನಾವು ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿದ್ರು. ಜೊತೆಗೆ ಈಗ ಯಾವ್ಯಾವ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಕೂಡ ಅವರು ಸಂಕ್ಷಿಪ್ತವಾಗಿ ಹೇಳಿದ್ರು. ಒಂದಿಷ್ಟು ಆಫ್ರಿಕಾ ದೇಶದಿಂದ ನಾವು ತರಿಸ್ಕೊಳ್ತಾ ಇದ್ದೇವೆ, ಬ್ರೆಜಿಲ್ ನಿಂದ ತರಿಸ್ಕೊಳ್ತಾ ಇದ್ದೇವೆ, ಹಾಗೇನೆ ಲ್ಯಾಟಿನ್ ಅಮೆರಿಕದಿಂದ ತರಿಸ್ಕೊಳ್ತಾ ಇದ್ದೇವೆ, ಜೊತೆಗೆ ಅಮೆರಿಕ ಮತ್ತು ವೆನೆಜುವೆಲಿಂದ ಕೂಡ ಈಗ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ, ರಷ್ಯಾದಿಂದ ಹೇಗೂ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಆ ಮೂಲಕ ಈ ಕೊಲ್ಲಿ ರಾಷ್ಟ್ರಗಳ ಮೇಲಿನ ಡಿಪೆಂಡೆನ್ಸಿಯನ್ನ ಈಗ ನಾವು ಕಮ್ಮಿ ಮಾಡ್ಕೊಂಡಿದ್ದೇವೆ ಅಂತೇಳಿ ಹೇಳಿದ್ರು. ಯುದ್ಧಕ್ಕೂ ಮೊದಲು 90% ಇಂಧನವನ್ನ ನಾವು ಈ ಹೊರ್ಮುಜ್ ಜಲಸಂಧಿ ಮುಖಾಂತರವೇ ಇಂಪೋರ್ಟ್ ಮಾಡ್ಕೊಂತ ಇದ್ವಿ. ಯಾವಾಗ ಹೊರ್ಮುಜ್ ಜಲಸಂಧಿಯ ಸಮಸ್ಯೆ ಉಂಟಾಯ್ತು, ಈಗ ಭಾರತ 70% ಇಂಧನವನ್ನ ಹೊರ್ಮುಜ್ ಜಲಸಂಧಿಯನ್ನು ಉಪಯೋಗಿಸ್ಕೊಳ್ಳೋದನ್ನೇ ತರ ಇಂಪೋರ್ಟ್ ಮಾಡ್ಕೊಂತ ಇದ್ದೇವೆ ಅಂತ ಹೇಳಿದ್ರು. ಅಂದ್ರೆ ಕೊಲ್ಲಿ ರಾಷ್ಟ್ರಗಳಿಂದ ನಾವು ತರಿಸ್ಕೊಳ್ಳೋದನ್ನ ಕಮ್ಮಿ ಮಾಡುವ ಮುಖಾಂತರ ಇಲ್ಲಿ ಯಾವುದೇ ಕಾರಣಕ್ಕೆ ಈ ಕೊಲ್ಲಿ ರಾಷ್ಟ್ರದ ಯುದ್ಧಗಳಿಂದಾಗಿ ನಮಗೆ ಸಮಸ್ಯೆ ಉಂಟಾಗಬಾರದು, ಆ ರೀತಿಯಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗೇನೆ ದೇಶದ ಜನತೆಯ ಹಿತವನ್ನ ಕಾಪಾಡಲಿಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನಿಸಿದ್ದೇವೆ ಅಂತ ಇಲ್ಲಿ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಆ ಮೂಲಕ ದೇಶ ವಿಪತ್ತಿನಲ್ಲಿರುವ ಸಂದರ್ಭದಲ್ಲಿ ವಿಪಕ್ಷಗಳು ಪೂರಕವಾಗಿ ನಮ್ಮ ಜೊತೆಗೆ ವ್ಯವಹರಿಸಬೇಕಿತ್ತು. ಆದ್ರೆ ಅದಕ್ಕೆ ವಿರುದ್ಧವಾಗಿ ವಿಪಕ್ಷಗಳು ದೇಶದಲ್ಲಿ ದಂಗೆ ಎಬ್ಬಿಸ್ಲಿಕ್ಕೆ ಪ್ರಯತ್ನಿಸಿದ್ರು. ಆ ಸಂದರ್ಭದಲ್ಲಿ ವಿಪಕ್ಷಗಳು ದೇಶದಲ್ಲಿ ಇಂಧನದ ಕೊರತೆ ಇದೆ, ಬೇಕಾದಷ್ಟು ಸಂಗ್ರಹ ಇಲ್ಲ, ನಮಗೆ ಸರಿಯಾದಂತಹ ಇಂಪೋರ್ಟ್ ಕೂಡ ಬರ್ತಾ ಇಲ್ಲ, ಆದ್ರಿಂದ ದೇಶದಲ್ಲಿ 10-15 ದಿನಗಳಲ್ಲಿ ಇಂಧನದ ಕೊರತೆ ಉಂಟಾಗ್ತದೆ, LPG ಖಂಡಿತವಾಗಿ ಸಿಗೋದೇ ಇಲ್ಲ, ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ತದೆ, ಜನರು ಬದುಕನ್ನು ನಡೆಸೋದು ಕೂಡ ದುಸ್ತರ ಆಗ್ತದೆ. ಈ ರೀತಿಯಾಗಿ ಅಪಪ್ರಚಾರ ಮಾಡಿ ಜನರನ್ನ ರಸ್ತೆಗಿಳಿಸ್ಲಿಕ್ಕೆ ಪ್ರಯತ್ನಿಸಿದ್ರು. ಆ ಮೂಲಕ ದೇಶದಲ್ಲಿ ಅಶಾಂತಿಯನ್ನ ಹಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೆ ನಮ್ಮ ಉತ್ತಮ ರಾಜತಾಂತ್ರಿಕತೆಯಿಂದಾಗಿ ಯಾವುದೇ ರೀತಿಯಾದ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂಡ್ವಿ ಅಂತಕೊಂಡು ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರನ್ನ ತಿವಿದಿದ್ದಾರೆ. ಅದ್ರ ಜೊತೆ ಒಂದಿಷ್ಟು ಟೂಲ್ ಕಿಟ್ಗಳು ಕೂಡ ರಾಹುಲ್ ಗಾಂಧಿ ಅವರ ಮುಖಾಂತರ ದೇಶದಲ್ಲಿ ಗಲಭೆ ಎಬ್ಬಿಸ್ಲಿಕ್ಕೆ ಪ್ರಯತ್ನಿಸಿದೆ ಅನ್ನುವ ರೀತಿಯಲ್ಲಿ ನೇರವಾಗಿ ಅಪಾದನೆಯನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು ನರೇಂದ್ರ ಮೋದಿ ಅವರು ಹೇಳಿದಂತ ವಿಷಯ. ಆದ್ರೆ ನನಗೂ ಕೂಡ ಕೆಲವು ಕಾಂಗ್ರೆಸ್ ನಾಯಕರ ಪರಿಚಯ ಇದೆ. ಈ ಹಿಂದೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ ಅಂತೇಳಿ. ಹಾಗಾಗಿ ಕೆಲವರ ಕನೆಕ್ಷನ್ ಕೂಡ ನನಗಿದೆ. ಅವ್ರ ಜೊತೆ ನಾನು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ವೇಳೆ ನರೇಂದ್ರ ಮೋದಿ ಅವರ ಬದಲಿಗೆ ರಾಹುಲ್ ಗಾಂಧಿ ಅವರು ಏನಾದ್ರೂ ನಮ್ಮ ದೇಶದ ಪ್ರಧಾನಿ ಆಗಿರ್ತಾ ಇದ್ರು ಅಂದ್ರೆ, ಈ ಎಲ್ಲ ಸಂಕಷ್ಟಗಳು ಎದುರಾಯ್ತಲ್ಲ, ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ನಿಭಾಯಿಸ್ತಾ ಇದ್ರು ಅಂತ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಆಕಾಶವನ್ನ ದಿಟ್ಟಿಸಿದ್ರು. ಹಾಗೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ನಾನು ಕಾಂಗ್ರೆಸ್ ಪಕ್ಷದವನು, ನಮ್ಮ ನಾಯಕನ ವಿರುದ್ಧವಾಗಿ ನಾವು ಮಾತಾಡಬಾರ್ದು, ಆದ್ರೂ ಕೂಡ ನಮ್ಗೆ ಅವ್ರ ಯೋಗ್ಯತೆ ಏನನ್ನೋ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರು ಏನಾದ್ರೂ ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಿದ್ರೆ ಖಂಡಿತವಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿದು ಹೋಗ್ತಾ ಇತ್ತು. ಆದ್ರೆ ನರೇಂದ್ರ ಮೋದಿ ಅವರು ಈ ಎಲ್ಲ ಸಂಕಷ್ಟಗಳನ್ನ ಅತ್ಯದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು. ಆ ಮುಖಾಂತರ ದೇಶಕ್ಕೆ ಯಾವುದೇ ರೀತಿಯಂತ ಸಮಸ್ಯೆ ಆಗದ ರೀತಿ ನೋಡ್ಕೊಂಡ್ರು. ಈ ವಿಷಯದಲ್ಲಿ ರಾಹುಲ್ ಗಾಂಧಿಗೆ ಅಂತಹ ದಕ್ಷತೆ ಇಲ್ಲ ಅನ್ನುವ ರೀತಿಯಲ್ಲೇ ಅವ್ರು ಮಾತಾಡಿದ್ರು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದವರಿಗೂ ಕೂಡ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ದೇಶದ ಪರಿಸ್ಥಿತಿ ಯಾವ ರೀತಿ ಆಗ್ಬಹುದು ಅನ್ನೋದು ಈಗಾಗಲೇ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ, ತಮ್ಮ ನಾಯಕನನ್ನ ಬಿಟ್ಕೊಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಆತ ಅವರ ನಾಯಕ, ಹಾಗಾಗಿ ಆತನ ಪರವಾಗಿ ಇರಬೇಕು. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ, ಒಂದ್ ವೇಳೆ ರಾಹುಲ್ ಗಾಂಧಿ ಇಂತಹ ಸಂಕಷ್ಟ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಿದ್ರೆ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ರು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.